ಗಣೇಶನ ಹೆಸರಲ್ಲಿ ನಡೆದ ನಾಗಮಂಗಲದ ಗಲಾಟೆ ತಣ್ಣಗಾಗ್ತಾ ಇದೆ. ಆದರೆ ನಾಗಮಂಗಲ ದಂಗಲ್ ಹೆಸರಲ್ಲಿ ರಾಜಕೀಯ ಅನ್ನೋ ಬೆಂಕಿ ಧಗಧಗಿಸುತ್ತದೆ. ಮತ್ತೆ ಮಂಡ್ಯದಲ್ಲಿ ಸ್ವಾಮಿ ವರ್ಸಸ್ ಸ್ವಾಮಿ ಸಮರ ಶುರುವಾಗಿದೆ. ಹೇಗಿದೆ ನಾಗಮಂಗಲ, ಹೇಗಿದೆ ರಾಜಕಾರಣ, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲಾನ್ ಇದೆ ಅಂತ ಕಾಣ್ತಾ ಇದೆ ಮೇಲೆ ನೋಡಿ. ಅವರು ಹೇಳಿಕೆಗಳು ಕೊಡಲಿ, ಅವರು ಎಲ್ಲ ನನಗೂ ಗೊತ್ತಿದೆ. ಜನತಾ ದಳದವರು ಯಾವ ರೀತಿ ಮಾತನಾಡಿದರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಯಮಾಡಿ ತೆಗೆದು ನೋಡಿ. ಕೋಮು ದಳ್ಳೂರಿಗೆ ಧಗಧಗಿಸಿದ ನಾಗಮಂಗಲ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬೆಂಕಿಯಲ್ಲಿ ಬೆಂದ ನಾಗಮಂಗಲದಲ್ಲಿ ಈಗಲೂ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಗಣೇಶನ ಗಲಾಟೆಯಿಂದ ಹೊತ್ತಿದ ಅಗ್ನಿ ಜ್ವಾಲೆಗೆ ಅಮಾಯಕರ ಬದುಕು ಬೀದಿಗೆ ಬಿದ್ದಿದೆ. ಬದುಕಿಗೆ ಆಸರೆಯಾಗಿದ್ದ ಅಂಗಡಿಗಳನ್ನ ಕಿರಾತಕರು ಧ್ವಂಸ ಮಾಡಿದ್ರು. ಹತ್ತಾರು ವಾಹನಗಳಿಗೆ ಬೆಂಕಿ ಇಟ್ರು. ಎಲ್ಲವನ್ನೂ ಕಳೆದುಕೊಂಡವರು ಕಣ್ಣೀರು ಹಾಕ್ತಿದ್ದಾರೆ. ಝೀರೋ ಇವಾಗ ನಮ್ಮ ಲೈಫು ಏನಿಲ್ಲ. ನಮ್ಮ ಹತ್ರ ಇದ್ದಿದ್ದು ಇನ್ಕಮ್ ಸೋರ್ಸಸ್ ಸಿಂಗಲ್, ದಿಸ್ ಇಸ್ ದ ಓನ್ಲಿ ಸರ್. ಇನ್ನೇನಿಲ್ಲ ಸರ್. ಇವಾಗ ಎಲ್ಲ ಹಿಂಗಿತ್ತು ಅಂಗಡಿ, ಎಲ್ಲ ಹಿಂಗೆ ತಗಾರ ಮಾಡಿ ಹೊಡೆದಾಟ ಮಾಡಿ ಎಲ್ಲ 1.5 ಲಕ್ಷದ ಮಾಲ್ ಲಾಸ್ ಆಗೈತೆ. ನಮಗೆ ಬೇಕೇ ಬೇಕು, ನ್ಯಾಯ ಬೇಕು. ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟ ವ್ಯಾಪಾರಿಗಳ ಕಣ್ಣೊರೆಸೋ ಕೆಲಸವನ್ನ ನಿನ್ನೆ ನಿಮ್ಮ ನ್ಯೂಸ್ 18 ಮಾಡಿತ್ತು. ಅದಕ್ಕೆ ಫಲ ಸಿಕ್ಕಿದೆ. ಮಂಡ್ಯ ಸಂಸದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಾಗಮಂಗಲ ಗಲಭೆ ಪೀಡಿತ ಪ್ರದೇಶಗಳನ್ನೆಲ್ಲ ವೀಕ್ಷಿಸಿದ್ರು. ಹಾನಿಗೊಳಗಾದ ಅಂಗಡಿಗಳನ್ನ ನೋಡಿದ್ರು. ವ್ಯಾಪಾರಿಗಳು ಸಂತ್ರಸ್ತರ ಗೋಳು ಕೇಳಿದ್ರು. ಕುಬ್ಜ ವ್ಯಕ್ತಿಯಾಗಿದ್ರು. ಹಣ್ಣಿನ ಅಂಗಡಿ ನಡೆಸ್ತಾ ಕುಟುಂಬಕ್ಕೆ ಆಧಾರವಾಗಿದ್ದ ಮೊಹಮ್ಮದ್ ಮಾಜ್ಗೆ ಆದ ನಷ್ಟದ ಲೆಕ್ಕ ಕೇಳಿ ಪರಿಹಾರ ಕೊಟ್ರು. 1.5 ಲಕ್ಷ ಇಡಕ್ಕೆ ಸಾಧ್ಯವೇ ಇಲ್ಲಿ? ಕರೆಕ್ಟಾಗಿ ಹೇಳ್ಬೇಕು. ಎಲ್ಲ ನೇಟ್ ಗೋರ ಪಟ್ಟಿದಾರ ಕಾರಣ ಬೆಸ್ಟ್ ಕ್ಲಾಸ್ ಆಗಿದೆ ಹೇಳು. ಫ್ರೂಟ್ಸ್ ಎಲ್ಲ ಅಂಗಡಿ 1.5 ಲಕ್ಷ ಆಯ್ತು. ಅರ್ಧಕ್ಕೆ ಬಂದ ಅಲ್ಲ, ಮನೆ ಹತ್ರ ಬರೋ ಅಬ್ಯಾವ್. ಆಸ್ತಿ ಪಾಸ್ತಿ ಕಳೆದುಕೊಂಡವರಿಗೆ ತಲಾ 25,000ದಿಂದ 2 ಲಕ್ಷ ರೂಪಾಯಿವರೆಗೂ ಪರಿಹಾರ ವಿತರಣೆ ಮಾಡಿದ್ರು. ಮಾಜಿ ಶಾಸಕ ಸುರೇಶ್ ಗೌಡರ ಮನೆಗೆ ಕರೆಸಿ ಪರಿಹಾರ ವಿತರಿಸಿದ್ರು. ಆಮೇಲೆ ಕುಮಾರಸ್ವಾಮಿಯವರ ಸಿಟ್ಟು ತಿರುಗಿತ್ತು ಸಚಿವ ಚಲುವರಾಯಸ್ವಾಮಿ ಮತ್ತು ಗೃಹ ಸಚಿವ ಜಿ ಪರಮೇಶ್ವರರ ಮೇಲೆ. ಪೆಟ್ರೋಲ್ ಬಾಂಬ್ಗಳು, ನಿಮ್ಮ ತಲವಾರ್ಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ ಈ ಸರ್ಕಾರ ಏನ್ ಮಾಡ್ತಾ ಇತ್ತು. ಎಲ್ಲಿದ್ ಕಲ್ಲಲ್ಲಿ, ಎಲ್ಲಿದ್ ಬಂತು ಕಲ್ಲು, ಎಲ್ಲಿದ್ ಬಂತು ತಲವಾರು, ಎಲ್ಲಿದ್ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು. ಈ 10 ನಿಮಿಷದಲ್ಲಿ ರೆಡಿ ಆಯ್ತಾ? ಅದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಎಲ್ಲಿಂದ ಬಂತು ಕಲ್ಲು, ತಲವಾರ್? ಕೋಮು ಗಲಭೆ ಉದ್ದೇಶದಿಂದಲೇ ಪಿತೂರಿ ಅಂತ ಕುಮಾರಸ್ವಾಮಿ ಗುಡುಗಿದ್ರು. ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ಕುಮಾರಸ್ವಾಮಿ ರಾಜಕೀಯ ಮಾಡಬಾರದು ಅಂದಿದ್ರು. ಇದಕ್ಕೂ ಕುಮಾರಸ್ವಾಮಿ ಸಿಟ್ಟಾದ್ರು. ಇದೊಂದು ಆಕಸ್ಮಿಕ ಘಟನೆ ಎಂದಿದ್ದ ಪರಮೇಶ್ವರ್ ಮಾತಿಗೂ ಎಚ್.ಡಿ.ಕೆ ತಿರುಗೇಟು ಕೊಟ್ರು. ಇದೇ ಜನತಾದಳ ಇವತ್ತೇನು ಹೇಳ್ತಾ ಇದ್ದಾರೆ, 1 ವರ್ಗದ ಜನಕ್ಕೆ ಸಹಕಾರ ಮಾಡ್ತಾರೆ ಅಂತ. ಇದೇ ಜನತಾದಳದವರು ಯಾವ ರೀತಿ ಮಾತನಾಡಿದರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಸನ್ನಿವೇಶಗಳನ್ನ ದಯಮಾಡಿ ತೆಗೆದು ನೋಡಿ. ಒಂದೊಂದು ಸಮಾಜವನ್ನ ಓಲೈಸ್ಕೊಳ್ಳಿಕ್ಕೆ, ಅವರುಗಳ ಮೇಲೆ ಪ್ರಭಾವ ಬೀರ್ಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. ನಡೆದಂತ ಘಟನೆ ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು. ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ಲು ತೂರಾಟ ನಡೀತು. ಎಲ್ಲಿದ್ ಕಲ್ಲಲ್ಲಿ? ಅಲ್ಲೇನೋ ಜಲ್ಲಿಗಿಲ್ಲಿ ಹಾಕಿದ್ರ ರಸ್ತೆನಲ್ಲಿ. ಎಲ್ಲಿದ್ ಬಂತು ಕಲ್ಲು, ಎಲ್ಲಿದ್ ಬಂತು ತಲವಾರು, ಎಲ್ಲಿದ್ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು. ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ದಕ್ಕೆ ಗೃಹ ಸಚಿವ ಪರಮೇಶ್ವರ್ ಸಿಟ್ಟಾದ್ರು. ಸುಮ್ಮನೆ ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ. ನಿರ್ಲಕ್ಷ್ಯ ತೋರಿದ ನಾಗಮಂಗಲ ಟೌನ್ ಠಾಣೆಯ ಪಿಐ ಅಶೋಕ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಯಾರನ್ನೂ ರಕ್ಷಿಸಲ್ಲ ಅಂದ್ರು. ಸ್ವಲ್ಪ ನೆಗ್ಲಿಜೆನ್ಸ್ ಕಾಣಿತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಡಿವೈಎಸ್ಪಿ ಮತ್ತೆ ಅವ್ರಿಗೆ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ. ಫ್ಯಾಕ್ಚುಯಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ.
ಅದು ವರದಿ ಬಂದ ಮೇಲೆ ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ರಾಜಕೀಯ ಏನಾದ್ರೂ ಇರ್ಲಿ, ನಾಗಮಂಗಲ ಗಲಭೆಯಲ್ಲಿ ಕೋಮು ದಳ್ಳೂರಿಯಲ್ಲಿ ಅಮಾಯಕರನ್ನು ಬಂಧಿಸಿದ್ದಾರೆ ಪೊಲೀಸರು. ಈ ಪ್ರಶ್ನೆ ಸಹಜವಾಗಿ ಉದ್ಭವಿಸಿದೆ. ಗಲಭೆಯ ಬಗ್ಗೆ ನ್ಯೂಸ್ 18ಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಆರೋಪಿಗಳ ಬಂಧನದ ವಿವರಣೆ ಕೊಟ್ಟರು. ಯಾರು ಕಲ್ಲು ತೂರಾಟ ಮಾಡ್ತಾಯಿದ್ರು, ಬೆಂಕಿ ಹಚ್ತಾಯಿದ್ರು ಅಂಥವ್ರು ಒಂದು 15 ಜನನ ನಾವು ಆವಾಗ ಸೆಕ್ಯೂರ್ ಮಾಡಿದ್ವಿ. ಅದಾದ ನಂತರದಲ್ಲಿ ಎಲ್ಲ ವಿಡಿಯೋ ಮತ್ತು CCTV ನೋಡಿ ನಾವು ಪತ್ತೆ ಮಾಡಿದ್ವಿ. ನಾವು ಖುದ್ದಾಗಿಯೇ ಸಾಕಷ್ಟು ಜನರನ್ನು ಐಡೆಂಟಿಫೈ ಮಾಡಿದ್ವಿ. ನಮ್ಮ ಸ್ಥಳೀಯ ಅಧಿಕಾರಿಗಳು PSI ಇರ್ಬೋದು, CPIಗಳು ಇರ್ಬೋದು, ಅವರು ಇಲ್ಲಿ ಸಾಕಷ್ಟು ವರ್ಷಗಳ ಕಾಲ ದಿನಗಳ ಕಾಲ ಕೆಲಸ ಮಾಡಿದವರು. ಅವರು ಸಹಿತ ಡೈರೆಕ್ಟಾಗಿ ಐಡೆಂಟಿಫೈ ಮಾಡಿದರು. ಅಂಥವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ. ನಾಗಮಂಗಲ ಗಲಭೆ ಪ್ರಕರಣ ಖಂಡಿಸಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಹಿಂದೂ ಪರ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದರು. ಪ್ರತಿಭಟನೆಗೆಂದು ತಂದಿದ್ದ ಗಣೇಶ ಮೂರ್ತಿ ಜೊತೆ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಶಿವಮೊಗ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಪ್ರತಿಭಟಿಸಿದ್ರು. ಏನೇ ಆಗ್ಲಿ, ನಾಗಮಂಗಲ ಈಗಲೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಮಾರ್ಚ್ ಫಾಸ್ಟ್ ಮಾಡಿ ಬಾಲ ಬಿಚ್ಚದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬದ್ರಿ ಕೊಪ್ಪಲಿನಲ್ಲೂ ನಿಷೇಧಾಜ್ಞೆ ಮುಂದುವರೆದಿದೆ. ಸುನಿಲ್ ಜೊತೆ ಆನಂದ್, ನ್ಯೂಸ್ 18 ಮಂಡ್ಯ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.